ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ 2026ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಹಾಗೂ ಅರ್ಹತೆಗಳು ಮತ್ತು ದಾಖಲೆಗಳು ಏನೇನು ಬೇಕಂತ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ. ಇಂದಿನ ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆನ್ಲೈನ್ ಅರ್ಜಿ ಹಾಕುವ ದಿನಾಂಕ ಪ್ರಕಟಣೆಯಾಗಿದ್ದು, ಅದರ ಅಧಿಸೂಚನೆ ಹಾಗೂ ಅರ್ಜಿ ಹಾಕುವ ಗೈಡ್ಲೈನ್ ಬಗ್ಗೆ ಮತ್ತು ವಸತಿ ಶಾಲೆಯ ಸೌಲಭ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆದ ಕಿರಣ್ ಡಿಜಿಟಲ್ ಬ್ರೋಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ಫ್ರೆಂಡ್ಸ್. ಮೊದಲು ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಟೈಪ್ ಮಾಡಿ DOM.karnataka.government.in ಅಂತ. ನಂತರ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗೆ ಆನ್ಲೈನ್ ಸೇವೆಗಳು ಅಂತ ಇರುತ್ತೆ. ಅಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಸರ್ಕಾರಿ ಆದೇಶ ಮತ್ತು ಅಧಿಸೂಚನೆ ಹಾಗೂ ಪ್ರವೇಶ ಕೈಪಿಡಿ ಅಂತ ಇದೆ. ನಾವೀಗ ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡೋಣ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಡೌನ್ಲೋಡ್ ಹೇಗೇನಂತ ಕೊಡ್ತಿದ್ದೀನಿ. ಇದು ಪ್ರಕಟಣೆಯ ಅಧಿಸೂಚನೆ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನಿದೆ ಮುಖ್ಯ ಪಾಯಿಂಟ್ ಅಂದರೆ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಮೇನು ಮಾರ್ಕ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೇವಾ ಸಿಂಧು ಪೋರ್ಟಲ್ ಅಂತ ಇದ್ರ ವೆಬ್ಸೈಟು ಸಹ ನಿಮಗೆ 2ನೇ ಪೇಜ್ನಲ್ಲಿ ಸಿಗುತ್ತೆ, ನೆಕ್ಸ್ಟ್ ಪೇಜು. ಅದನ್ನು ಸ್ಕ್ರಾಲ್ ಮಾಡಿ ಫ್ರೆಂಡ್ಸ್, ಆವಾಗ ಆ ವೆಬ್ಸೈಟ್ ಸಹ ನಿಮಗೆ ತಿಳಿಯುತ್ತೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದೇ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟಿಗೆ ಡೈರೆಕ್ಟ್ ಹೋಗಿ ಫಸ್ಟ್ ಟೈಮ್ ಆಗಿದ್ದರೆ ರಿಜಿಸ್ಟ್ರೇಷನ್ ಮಾಡಿ ಆನ್ಲೈನ್ ಅರ್ಜಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಪ್ರವೇಶ ಕೈಪಿಡಿ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಡೌನ್ಲೋಡ್ ಅಗೇನ್ ಅಂತ ಕೊಡ್ತಾ ಇದ್ದೀನಿ. ಈ ಪ್ರವೇಶ ಕೈಪಿಡಿ ಗೈಡ್ಲೈನ್ಗಳನ್ನ ನೋಡಿ ತಾವೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸಂಬಂಧಪಟ್ಟ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಅಬ್ದುಲ್ ಕಲಾಂ ವಸತಿ ಶಾಲೆ, ಮುಸ್ಲಿಂ ವಸತಿ ಶಾಲೆ ಈ 3 ವಿಭಾಗದಲ್ಲೂ ಅಪ್ಲಿಕೇಶನ್ ಹಾಕ್ಬೋದು ಸಂಬಂಧಪಟ್ಟ ವಿದ್ಯಾರ್ಥಿಗಳು. ನೆಕ್ಸ್ಟು ಯಾವ ವರ್ಗದವರಿಗೆ ಎಷ್ಟೆಷ್ಟು ಮೀಸಲಾತಿ ಎಂದು ಈ ಕಾಲಂನಲ್ಲಿ ಹೇಳಿದ್ದಾರೆ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ ಅರ್ಹತೆಗಳು ಮತ್ತು ದಾಖಲೆಗಳು ಏನೇನು ಬೇಕು ಅಂತ. ಆ ಲಿಸ್ಟ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಪ್ರವೇಶ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಕ್ವಶನಿಗೆ ಅಂತ. ಕನ್ನಡದಲ್ಲಿ 20 ಕ್ವಶನ್ ಇರುತ್ತೆ, ಇಂಗ್ಲೀಷ್ನಲ್ಲಿ 20 ಕ್ವಶನು, ಗಣಿತದಲ್ಲಿ 20 ಕ್ವಶನು, ಸಾಮಾನ್ಯ ಅಧ್ಯಯನ ಅದರಲ್ಲಿ 20 ಕ್ವಶನು. ಈ ಥರ ಒಂದೊಂದು ಭಾಗದಲ್ಲಿ ಇಷ್ಟಿಷ್ಟು ಅಂತ ಕ್ವಶನ್ಗಳನ್ನ ತೆಗಿತಾರೆ. ನೆಕ್ಸ್ಟು ಈ ಪೇಜ್ನಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 5/1/2026ರಿಂದ ಕೊನೆಯ ದಿನಾಂಕ 10/2/2026 ತನಕ. ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 29/3/2026ರಲ್ಲಿ ಎಕ್ಸಾಮ್ ಇರುತ್ತೆ. ಫಲಿತಾಂಶ ರಿಸಲ್ಟು 10/4/2026ರಲ್ಲಿರುತ್ತೆ. ಮತ್ತು ಸೆಲೆಕ್ಷನ್ ಲಿಸ್ಟು ಫಸ್ಟ್ ಲಿಸ್ಟು ಮೇ ಮೊದಲ ವಾರದಲ್ಲಿ ಬರುತ್ತೆ, ಸೆಕೆಂಡ್ ಲಿಸ್ಟು ಮೇ 2ನೇ ವಾರದಲ್ಲಿ ಬರುತ್ತೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಈ ರೀತಿಯ ಸೌಲಭ್ಯಗಳು ವಸತಿ ಶಾಲೆಗಳಲ್ಲಿ ಸಿಗುತ್ತದೆ. ಅರ್ಜಿ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗೆ ಆನ್ಲೈನ್ ಅರ್ಜಿ ಅಂತ ಇದೆ ನೋಡಿ, ಅಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ದೀರಾ, ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಸೇವಾ ಸಿಂಧು ಪೋರ್ಟಲ್ಗೆ ಹೋಗುತ್ತೆ. ಇಲ್ಲಿ ಮೊದಲಾಗಿದ್ದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು. ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ಡಿಜಿಟಲ್ ಪ್ರೋಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.